ನಮಸ್ಕಾರ ವೀಕ್ಷಕರೇ. ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿರುವ ಮತ್ತು ಪ್ರಾಚೀನ ಕಾಲದ ದೇವಾಲಯಗಳಲ್ಲಿ ಒಂದಾದ ನಮ್ಮ ಪಕ್ಕದ ರಾಜ್ಯದ ತಮಿಳುನಾಡಿನ ತಂಜಾವೂರಿನಲ್ಲಿ ಇರುವ ಈ ಪೆರಿಯ ಕೋವಿಲ್ ಅಥವಾ ಬೃಹದೇಶ್ವರ ದೇವಸ್ಥಾನ ಎಂದು ಕರೆಯುವ ಶಿವನ ದೇವಾಲಯದ ಬಗ್ಗೆ ಹೇಳುತ್ತೇನೆ. ಪೂರ್ತಿಯಾಗಿ ನೋಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಒಳಗೆ ಹೋಗೋಣ. ಮತ್ತೊಮ್ಮೆ ನಮಸ್ಕಾರ ವೀಕ್ಷಕರೇ. ರಾಜರ ಅವಧಿಯಲ್ಲಿ ನಿರ್ಮಿಸಿದ ಈ ಬೃಹದೇಶ್ವರ ದೇವಾಲಯವು ರಾಜರಾಜ ಚೋಳ ಎಂದು ಕರೆಯಲ್ಪಡುವ ತಮಿಳು ರಾಜ ಅರುಳ್ಮೊಳಿವರ್ಮನ್ ನಿರ್ಮಿಸಿದರು. ಈ ದೇವಾಲಯವು 2010ರ ಸೆಪ್ಟೆಂಬರ್ ತಿಂಗಳಿಗೆ 1000 ವರ್ಷ ಪೂರೈಸಿದ ಹೆಮ್ಮೆ ಈ ದೇವಾಲಯಕ್ಕಿದೆ. ಇದು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ದೇವಾಲಯವಾಗಿದೆ. ಈ ದೇವಾಲಯದ ವಿಶೇಷವೆಂದರೆ ಇದು 14 ಅಂತಸ್ತಿನ ಒಂದು ದೇವಾಲಯವಾಗಿದೆ ಮತ್ತು 88 ಟನ್ನಷ್ಟು ಒಂದು ಕಲ್ಲಿನಲ್ಲಿ ಕೆತ್ತಿದ ಗೋಪುರದ ಗುಮ್ಮಟ ಈ ದೇವಾಲಯದಲ್ಲಿದೆ. ಈ ದೇವಸ್ಥಾನದ ಸುತ್ತ 2004ರಲ್ಲಿ ಸುನಾಮಿಯು ಅಪ್ಪಳಿಸಿತು. ಆದರೆ ಇಲ್ಲಿನ ದೇವರ ಪ್ರತಿಮೆಗೆ ಕಿಂಚಿತ್ತೂ ಏನೂ ಕೂಡ ಆಗಿರಲಿಲ್ಲ. ಇಲ್ಲಿನ ನಂದಿ ವಿಗ್ರಹವು ವಿಜಯನಗರ ಆಳ್ವಿಕೆಯ ಸಮಯದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯದಲ್ಲಿರುವ ಮೇಲಿನ ಗೋಪುರದ ಗುಮ್ಮಟ ಏಕೆ ಅಷ್ಟು ಮೇಲೆ ಇಟ್ಟರು ಎಂದು ದೊಡ್ಡ ಪ್ರಶ್ನೆ ಈ ಜಗತ್ತಿಗಿದೆ. ಆಗಿನ ಆರ್ಕಿಟೆಕ್ಚರ್ ಈಗಲೂ ಕೂಡ ಮಾಡಲು ಆಗುವುದಿಲ್ಲ ಎಂದು ಹೇಳುತ್ತಾರೆ. ಸಾವಿರಾರು ಶಿಲ್ಪಿಗಳನ್ನು ಇಟ್ಟು ಈ ದೇವಾಲಯದ ಒಂದೊಂದು ಕಲ್ಲಿನಲ್ಲೂ ಒಂದೊಂದು ವಿಶೇಷ ಶಿಲೆಗಳನ್ನು ಕೆತ್ತಿದ್ದಾರೆ. ಈ ದೇವಾಲಯವು ನಿರ್ಮಿಸಿದ ಸಮಯದಲ್ಲಿ ಯಾವ ದೇವಾಲಯವು ಇಷ್ಟು ಎತ್ತರದ ಗೋಪುರವನ್ನು ಹೊಂದಿಲ್ಲ ಎಂದು ಹೇಳಲಾಗುತ್ತದೆ. ಈ ದೇವಾಲಯವು ಶಿವನ ದೇವಾಲಯವಾದರೂ ಕೂಡ ಇಲ್ಲಿ ವಿಷ್ಣುವಿನ ಮೂರ್ತಿಗಳು ಇವೆ. ಈ ದೇವಸ್ಥಾನವನ್ನು ಸಂಪೂರ್ಣವಾಗಿ ಗ್ರಾನೈಟ್ನಿಂದ ನಿರ್ಮಿಸಲಾಗಿದೆ ಮತ್ತು ಇದುವೇ ಗ್ರಾನೈಟ್ನಿಂದ ನಿರ್ಮಿಸಿದ ಏಕೈಕ ದೇವಾಲಯವಾಗಿದೆ. ಈ ದೇವಾಲಯ 216 ಅಡಿ ಎತ್ತರವಿದ್ದು ಇಲ್ಲಿ ಇರುವ ಶಿವನ ಲಿಂಗ 29 ಅಡಿ ಎತ್ತರದ ಲಿಂಗವಾಗಿದೆ. ಇದು ವಿಶ್ವದ ಅತಿದೊಡ್ಡ ಶಿವಲಿಂಗವಾಗಿದೆ. ಅಷ್ಟು ಮಾತ್ರವಲ್ಲದೆ ಅಲ್ಲಿನ ನಂದಿ ಪ್ರತಿಮೆಯನ್ನು ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ. ಇನ್ನೊಂದು ಪ್ರಮುಖ ವಿಷಯವೆಂದರೆ ಈ ದೇವಾಲಯದ ಸುತ್ತ 135 ಕಿಲೋಮೀಟರ್ನವರೆಗೂ ಯಾವುದೇ ಗ್ರಾನೈಟ್ ಕಂಡುಬಂದಿಲ್ಲ. ಇದು ಎಲ್ಲಿಂದ ತರಲಾಗಿದೆ ಮತ್ತು ಹೇಗೆ ತರಲಾಗಿದೆ ಎನ್ನುವುದು ಒಂದು ದೊಡ್ಡ ಅಚ್ಚರಿಯನ್ನು ಉಂಟುಮಾಡುತ್ತದೆ. ಇಂತಹ ಚರಿತ್ರೆಯನ್ನು ಹೊಂದಿರುವ ದೇವಸ್ಥಾನವು ಒಮ್ಮೆಯಾದರೂ ಭೇಟಿ ಕೊಡಿ ಮತ್ತು ಅಲ್ಲಿನ ವಾಸ್ತುಶಿಲ್ಪವನ್ನು ಆನಂದಿಸಿ. ಇನ್ನು ಮುಂತಾದ ವಿಶೇಷಗಳು ಈ ದೇವಾಲಯ ಹೊಂದಿದೆ. ಇದು ಇಂದಿನ ವಿಶೇಷವಾಗಿದೆ. ಧನ್ಯವಾದಗಳು ಮತ್ತು ಮರೆಯದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.